ಪ್ರೈಸ್ ದ ಲಾರ್ಡ್. ಪ್ರಿಯರೇ, ಈ ದಿನ ಒಂದು ವಿಷಯದ ಕುರಿತು ನಾವು ಯೋಚನೆ ಮಾಡೋಣ. ನಮ್ಮಲ್ಲಿ ಅನೇಕರು ಕೆಲಸದ ಹುಡುಕಾಟದಲ್ಲಿದ್ದಾರೆ. ಕೆಲಸಕ್ಕಾಗಿ ಓಡಿ 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 ಒಂದು ಜಯ ಸಿಗದೆ ಸೋಲನ್ನ ಕಂಡಿದ್ದಾರೆ. ಇನ್ನು ಅನೇಕರು, ಅಯ್ಯೋ ನಮ್ಮ ಮಕ್ಕಳಿಗೆ ಇನ್ನೂ ವಿವಾಹವಾಗ್ತಾ ಇಲ್ಲ, ಎಷ್ಟೋ ಪ್ರಯತ್ನ ಮಾಡ್ತಾ ಇದೀವಿ, ಯಾವುದು ಕೂಡ ಕೈಕೂಡಿ ಬರ್ತಾ ಇಲ್ಲ ಅಂತ ಸೋತು ಹೋಗಿದ್ದಾರೆ. ಇನ್ನು ಅನೇಕರು, ನಾನು ತುಂಬಾ ವರ್ಷಗಳಿಂದ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೇನೆ ಮಗುಗೋಸ್ಕರ, ಇನ್ನು ನನಗೆ ಯಾವುದೇ ರೀತಿಯ ಕೂಡ ಫಲಿತಾಂಶ ಇಲ್ಲ ಎಂಬುದಾಗಿ. ಇನ್ನು ಅನೇಕರು ಅನೇಕ ರೀತಿಯ ಪ್ರಯತ್ನಗಳನ್ನ ಮಾಡಿ ಜಯ ಕಾಣದೆ ಇನ್ನು ಸೋಲನ್ನೇ ಅನುಭವಿಸ್ತಾ ಇರೋರು ಈ ದಿನ ಎಷ್ಟೋ ಜನ ಇದ್ದಾರೆ. ಹಲ್ಲೆಲೂಯಾ. ಈ ದಿನ ನಿಮಗೋಸ್ಕರ ದೇವರು ಹೇಳ್ತಾ ಇರೋದು, ನೀವು ಒಂದೇ ಒಂದು ವಿಷಯ ಮಾಡಿ ಕರ್ತನು ನಿಮಗೆ ಖಂಡಿತವಾಗಿ ಜಯವನ್ನು ಕೊಡ್ತಾರೆ. ನೀವು ಮಾಡಬೇಕಾದದ್ದೆಲ್ಲ ಬಹಳ ಸುಲಭವಾದ ವಿಷಯ. ತಂದೆಯಾದ ದೇವರನ್ನ, ನನ್ನ ಯೇಸು ಕ್ರಿಸ್ತನನ್ನ ಎರಡೂ ಕೈಗಳನ್ನ ಎತ್ತಿ ಮನಸ್ಸಾರೆ ನೀವು ಆರಾಧನೆ ಮಾಡ್ರಿ. ಹಲ್ಲೆಲೂಯಾ. ಯಾವಾಗ ನೀವು ಎರಡೂ ಕೈಗಳನ್ನ ಎತ್ತಿ ಮನಸ್ಸಾರೆ ಅವರನ್ನ ಆರಾಧಿಸೋದಕ್ಕೆ ಪ್ರಾರಂಭ ಮಾಡ್ತೀರೋ, ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಜಯವನ್ನು ಕಾಣೋದಕ್ಕೆ ಸಾಧ್ಯ. ಸತ್ಯವೇದದಲ್ಲಿ ನಾವು ಒಂದು ವಾಕ್ಯವನ್ನು ಓದುತ್ತೇವೆ. ಒಂದು ಬಾರಿ ಇಸ್ರೇಲ್ ಜನರಿಗೆ ವಿರುದ್ಧವಾಗಿ ಅಮಾಲೇಕ್ಯರು ಯುದ್ಧ ಮಾಡೋದಕ್ಕೆ ಬರ್ತಾರೆ. ಆಗ ಅವರು ಯುದ್ಧ ಮಾಡೋಕ್ಕೆ ಬರುವ ಸಂದರ್ಭದಲ್ಲಿ ಮೋಶೆ ಜನಗಳೆಲ್ಲ ಯುದ್ಧ ಮಾಡುವಾಗ ತಾನು ಎರಡೂ ಕೈಗಳನ್ನ ಮೇಲಕ್ಕೆ ಎತ್ತಿ ತನ್ನ ಮನಸ್ಸನ್ನು ಕೂಡ ಕೈಗಳೊಂದಿಗೆ ಎತ್ತಿ ದೇವರ ಬಳಿ ವಿಜ್ಞಾಪನೆ ಮಾಡುತ್ತಾ ಕೂತುಕೊಂಡಿರ್ತಾರೆ. ಆಗ ಅವರು ಕೈ ಎತ್ತಿ ಆ ರೀತಿ ಇರುವವರೆಗೂ ಅಮಾಲೇಕ್ಯರು ಇಸ್ರಾಯೇಲರನ್ನ ಜಯಿಸಕ್ಕೆ ಆಗೋದೇ ಇಲ್ಲ. ಯಾವಾಗ ಮೋಶೆ ಸ್ವಲ್ಪ ಕೈಯನ್ನ ಕೆಳಗೆ ಇಳಿಸ್ತಾರೋ ಆಗ ಅಮಾಲೇಕರಿಗೆ ಹೇಳ್ತಾ ಇದ್ದಾರೆ, ಇಸ್ರಾಯೇಲಿಯರು ಸೋತು ಹೋಗ್ತಾ ಇದ್ದಾರೆ. ಈ ದಿನ ನಮ್ಮ ಪರಿಸ್ಥಿತಿ ಕೂಡ ಅದೇ ಆಗಿದೆ. ನಾವು ಎಲ್ಲಿವರೆಗೂ ನಮ್ಮ ಕೈಗಳನ್ನ ಎತ್ತಿ ಆರಾಧನೆ ಮಾಡೋದಿಲ್ವೋ ಅಲ್ಲಿವರೆಗೂ ನಾವು ಸೋಲನ್ನ ಕಾಣ್ತಾನೆ ಇರ್ತೀವಿ. ಯಾವಾಗ ಕೈಗಳನ್ನ ಎತ್ತಿ, ಕೈಗಳು ಎತ್ತೋದಕ್ಕೆ ಒಂದು ಅರ್ಥ ನಿಮ್ಗೆ ಗೊತ್ತಾ? ಹೌದು, ನಾನು ಸರೆಂಡರ್ ಆಗ್ತಾ ಇದ್ದೀನಿ, ಹೌದು ನಾನು ಇದ್ದೇನೆ ಅಂತ ತೋರಿಸೋದಕ್ಕೆ ಗುರುತೇನೆ ಕೈ ಎತ್ತೋದು. ನಿಮ್ಮನ್ನ ದೇವರಿಗೆ ಸರೆಂಡರ್ ಮಾಡಿಕೊಳ್ಳ್ರಿ, ನಾನಿದ್ದೇನೆ ಅಂತ ದೇವರಿಗೆ ತೋರಿಸ್ರಿ. ಆಗ ನಿಮ್ಮನ್ನ ತೋರಿಸಿ ನಿಮ್ಮನ್ನ ಬಿಟ್ಟುಕೊಟ್ಟು ನೀವು ಆರಾಧನೆ ಮಾಡುವಾಗ, ಮೋಶೆ ಅವತ್ತು ಕೈ ಎತ್ತಿದಾಗ ಹೇಗೆ ಅಮಾಲೇಕ್ಯರು ಇಸ್ರಾಯೇಲರನ್ನ ಜಯಿಸಕ್ಕೆ ಆಗ್ಲಿಲ್ವೋ, ಈ ದಿನ ನಿಮ್ಮ ಯಾವ ಪರಿಸ್ಥಿತಿ ಕೂಡ ನಿಮ್ಮನ್ನ ಜಯಿಸೋದಿಲ್ಲ. ಎಲ್ಲದರಲ್ಲೂ ನೀವೇ ಗೆಲ್ತೀರಾ, ಎಲ್ಲದರಲ್ಲೂ ನೀವೇ ಜಯವನ್ನ ಕಾಣ್ತೀರಾ. ಪ್ರತಿ ದಿನ ನೀವು ಮಾಡಬೇಕಾದದ್ದು ಕೈಗಳನ್ನೆತ್ತಿ ಆರಾಧನೆ ಮಾಡ್ರಿ. ನೋಡಿ, ಪ್ರಲಾಪಗಳು 3ನೇ ಅಧ್ಯಾಯ 41ನೇ ವಾಕ್ಯ ಈ ರೀತಿಯಾಗಿರುತ್ತದೆ. ಪರಲೋಕದಲ್ಲಿರುವ ದೇವರ ಕಡೆಗೆ ನಮ್ಮ ಕೈಗಳೊಡನೆ ಮನಸ್ಸನ್ನು ಎತ್ತಿಕೊಳ್ಳುವ. ಹಲ್ಲೆಲೂಯಾ. ಬರೀ ಕೈಯನ್ನು ಮಾತ್ರ ಎತ್ತಬೇಡ್ರಿ, ಮನಸ್ಸಾರೆ ನಿಮ್ಮ ಮನಸ್ಸನ್ನು ಕೂಡ ದೇವರಿಗೆ ಎತ್ತಿ ತೋರಿಸ್ರಿ. ಅಪ್ಪಾ, ನಾನು ಬಂದಿದ್ದೇನೆ, ಅಪ್ಪಾ ನನಗೆ ಜಯವನ್ನು ಕೊಡು, ಅಪ್ಪಾ ನನಗೆ ನೀನೇ ಎಲ್ಲ, ನಿನಗೆಲ್ಲವನ್ನು ಮಾಡಲು ಶಕ್ತನು ಎಂಬುದಾಗಿ ಯೆಹೋವ ನಿಸ್ಸಿಯನ್ನ ನೀವು ನಂಬ್ರಿ. ಯೆಹೋವ ನಿಸ್ಸಿ ಅಂದರೆ ಜಯ ಕೊಡುವ ದೇವರು. ಖಂಡಿತವಾಗಿ ನಿಮ್ಮ ಎಲ್ಲ ವಿಷಯದಲ್ಲಿ ಜಯವನ್ನು ಕೊಡ್ತಾರೆ. ಆಮೆನ್. ಗಾಡ್ ಬ್ಲೆಸ್ ಯು.